ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಪ್ರೀಂ ಇಂಡಸ್ಟ್ರಿ ಅನ್ನುವಂತಹ ಶೇರ್ನ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಸೊ ಕಂಪನಿಯ ಶೇರ್ ಅನಾಲಿಸಿಸ್ಗಿಂತ ಮುಂಚೆ ನಾವೇನು ಮಾಡಬೇಕು, ಕಂಪನಿ ಏನು ಮಾಡುತ್ತೆ, ಏನು ಬಿಸ್ನೆಸ್ ಮಾಡುತ್ತೆ, ಯಾವ ರೀತಿಯ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಗ್ರಾಹಕರಿಗೆ ಯಾವ ಒಂದು ರೀತಿಯ ಸೊಲ್ಯೂಷನ್ಸ್ನ ಕೊಡುತ್ತೆ ಅನ್ನುವಂತಹ ಮಾಹಿತಿನ ನೋಡಬೇಕಲ್ವಾ. ಎಸ್, ಬನ್ನಿ ಕ್ವಿಕ್ ಆಗಿ ನೋಡ್ಕೊಬರೋಣ ಏನು ಮಾಡುತ್ತೆ ಕಂಪನಿ ಅಂತ ಹೇಳಿ. ಸೊ ಸುಪ್ರೀಂ ಇಂಡಸ್ಟ್ರಿ ನಾನು ಅಂದ್ಕೊಂಡಿರ್ತೀನಿ ನೀವೆಲ್ಲ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ, ಯಾವತ್ತಾರೋ ಒಂದು ಸತಿ ನೋಡಿರ್ತೀರಾ. ಸೊ ಎಲ್ಲಿ ನೋಡಿರ್ತೀರಾ? ಸೊ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಮೇಲೆ. ಓಕೆ, ಸೊ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಸಂಸ್ಥೆ ಸುಪ್ರೀಂ ಇಂಡಸ್ಟ್ರಿ. ಓಕೆನಾ? ಸೊ ಇಂಡಿಯಾದಲ್ಲಿ ನಂಬರ್ 1 ಮಾರ್ಕೆಟ್ ಲೀಡರ್ ಅಂತಲೇ ಕರಿಬೋದು ಸುಪ್ರೀಂ ಇಂಡಸ್ಟ್ರಿನ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ. ಸೊ ಯಾವ ರೀತಿಯ ಪ್ಲಾಸ್ಟಿಕ್ ಮಾಡ್ತಾರೆ ನೋಡ್ಕೊಬರೋಣ. ಎಸ್, ಸೊ ನಂಬರ್ 1 ಇಸ್ PVC ಪೈಪ್ಸ್. ಸೊ ಪೈಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ ಇವರು. ಸೊ ಹಲವಾರು ರೀತಿಯ ಪೈಪ್ಸು, ಪ್ಲಂಬಿಂಗ್ ಸೆಕ್ಟರ್ನಲ್ಲಿ ಬರುವಂತಹ ಪೈಪ್ಸ್ ಆಗಿರ್ಬೋದು, ವಾಟರ್ ಟ್ಯಾಂಕ್ಸು, ಆನಂತರ ಫಿಟ್ಟಿಂಗ್ಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಒಂದು ಸಂಸ್ಥೆ. ಆನಂತರ ಇವರು ಮನೆಯಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ವಸ್ತುಗಳು ಲೈಕ್ ಚೇರ್ಸ್ ಆಗಿರ್ಬೋದು, ಟೇಬಲ್ಸು, ಹೀಗೆ ಹಲವಾರು ರೀತಿಯ ಕ್ರೇಟ್ಸು, ಕಬೋರ್ಡ್ಸು, ಅದನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಮಾರ್ಕೆಟಲ್ಲಿ ನಂಬರ್ 1 ಅಂತ ಅನ್ಬೋದು ಸುಪ್ರೀಂ ಇಂಡಸ್ಟ್ರಿನ ಫರ್ನಿಚರ್ ಸೆಗ್ಮೆಂಟ್ನಲ್ಲಿ, ಪ್ಲಾಸ್ಟಿಕ್ ಫರ್ನಿಚರಲ್ಲಿ. ಆನಂತರ ನಿಮಗೆ ಈ ಥರ ಲೇಯರ್ಸ್ಗಳು ನೋಡಿರ್ತಾರಲ್ಲ, ಸೊ ಕ್ರಾಪ್ಸ್ಗೆ ಹೊಸಿರ್ತಾರೆ. ಆನಂತರ ಈ ಥರ ಫಿಲಮ್ಸು, ಟಾರ್ಪಲಿನ್ ಪ್ರಾಡಕ್ಟ್ಸು, ಹೀಗೆ ಹಲವಾರು ರೀತಿಯ ಫಿಲಮ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆನಂತರ ಈ ಇಂಡಸ್ಟ್ರಿಗೆ ಬೇಕಾದಂತಹ ಲೈಕ್ ವಾಷಿಂಗ್ ಮೆಷಿನ್ಗೆ ಕವರಿಂಗ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರಿಂಗು, ಹಾಗೆ ಫ್ರಿಜ್ಗೆ ಬೇಕಾದಂತಹ ಪ್ಲಾಸ್ಟಿಕ್ ಪ್ರಾಡಕ್ಟ್ಸು, ಆನಂತರ ಈ ಆಟೋಮೋಟಿವ್ ಪಾರ್ಟ್ಸ್ಗೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಆನಂತರ ಈ ಕ್ರೇಟ್ಸ್ ನೋಡಿರ್ತೀರಲ್ಲ, ಸೊ ಬೆಸ್ಟ್ ಎಕ್ಸಾಂಪಲು ನಂದಿನಿ ಕ್ರೇಟ್ಸ್, ಆ ರೀತಿಯ ಕ್ರೇಟ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಸೊ ಡಸ್ಟ್ಬಿನ್ಸ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಮಟೀರಿಯಲ್ ಹ್ಯಾಂಡ್ಲಿಂಗ್ ಪ್ರಾಡಕ್ಟ್ಸ್ನ ಕೂಡ ತಯಾರಿಸ್ತಾರೆ. ಆನಂತರ ಈ ಫಿಲ್ಮ್ಸ್ ಬರುತ್ತಲ್ಲ, ಆಯಿಲ್ ಪ್ಯಾಕೆಟ್, ಸೊ ಅದನ್ನೆಲ್ಲ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಲೇಯರ್ಸ್. ಆನಂತರ ಈ ಥರ ಕಾಂಪೋಸಿಟ್ LPG ಸಿಲಿಂಡರ್ಸ್, ಗ್ಯಾಸ್ನ ಸ್ಟೋರ್ ಮಾಡುವಂತಹ ಕಾಂಪೋಸಿಟ್ ಸಿಲಿಂಡರ್ಸ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಹಿಂದೆ ಇನ್ನೊಂದು ಕಂಪನಿ ಕವರ್ ಮಾಡಿದ್ದೆ, ಟೈಮ್ ಟೆಕ್ನೋಪ್ಲಾಸ್ಟ್ ಅಂತ ಹೇಳಿ. ಸೊ ಅದು ಮೇಜರಾಗಿ ಈ ಒಂದು ಬಿಸ್ನೆಸ್ನಲ್ಲೇ ಇರುತ್ತೆ. ಆ್ಯಂಡ್ ಈ ಒಂದು ಸಂಸ್ಥೆ ಸುಪ್ರೀಂ ಇಂಡಸ್ಟ್ರಿ ಕೂಡ ಈ LPG ಸಿಲಿಂಡರ್ಸ್, ಕಾಂಪೋಸಿಟ್ ಸಿಲಿಂಡರ್ಸ್ನ ತಯಾರು ಮಾಡ್ತಾರೆ. ಓಕೆ, ಬನ್ನಿ ಕ್ವಿಕ್ಕಾಗಿ ಕಂಪನಿ ಫಿನಾನ್ಷಿಯಲ್ ನೋಡ್ಕೊಬರೋಣ. ಸೊ ನೋಡ್ಬೋದು, ಫಿನಾನ್ಷಿಯಲ್ ಇಯರ್ 2025 Q1 ಅಂದರೆ Q1 ಸುಮಾರು 1,73,835 ಮೆಟ್ರಿಕ್ ಟನ್ಸ್ ಆಫ್ ಪ್ಲಾಸ್ಟಿಕ್ ಗೂಡ್ಸ್ನ ಇವರು ಸೆಲ್ ಮಾಡಿದ್ದಾರೆ. ಓಕೆನಾ? ಆನಂತರ ಟರ್ನ್ ಓವರ್ ಎಷ್ಟಾಗಿದೆ ಅಂತ ನೋಡೋದಾದರೆ ಸುಮಾರು 2,612 ಕೋಟಿ ಆಗಿದೆ ಅಂತೆ Q1 ಅಂದರೆ ಜೂನ್ ಕ್ವಾರ್ಟರ್ನಲ್ಲಿ ರಿಸಲ್ಟ್ಸ್ ಬಂತಲ್ಲ, ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ವಾಲ್ಯೂಮ್ ಆ್ಯಂಡ್ ಪ್ರಾಡಕ್ಟು ಎರಡು ಕೂಡ ಗ್ರೋ ಆಗಿದೆ. ಸೊ ಡಬಲ್ ಡಿಜಿಟ್ ಅಂತಲೇ ಹೇಳ್ಬೋದು, 17% ಆ್ಯಂಡ್ 12% ರೆಸ್ಪೆಕ್ಟಿವ್ಲಿ ಕಂಪೇರ್ ಟು ಪ್ರೀವಿಯಸ್ ಇಯರ್. ಆ್ಯಂಡ್ ಇನ್ಕಮ್ ಆ್ಯಂಡ್ ಪ್ರಾಫಿಟಬಿಲಿಟಿ ಗ್ರೋತ್ ಹೇಗಾಗಿದೆ ಅಂತ ನೋಡೋದಾದರೆ, ಸೊ ಇಯರ್ ಆನ್ ಇಯರ್ ನೋಡ್ಬೋದು 12% ಇನ್ಕಮ್ ಜಾಸ್ತಿ ಆಗಿದೆ, ರೆವಿನ್ಯೂ. ಆನಂತರ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು, ಸುಮಾರು 24% ಒಳ್ಳೆ ಹೆಲ್ತಿ ಇಂಪ್ರೂವ್ಮೆಂಟ್ ಆಗಿದೆ ನೋಡ್ಬೋದು ಇಯರ್ ಆನ್ ಇಯರ್. ಆನಂತರ ಪ್ಯಾಟು ಹಾಗೆ PBT ಎರಡು ಕೂಡ 26-27% ಇನ್ಕ್ರೀಸ್ ಆಗಿದೆ. ಸೊ ಎಲ್ಲಿ ಜಾಸ್ತಿ ಗ್ರೋತ್ ಆಗಿರೋದು ನೋಡ್ಬೋದು, ಪ್ಲಾಸ್ಟಿಕ್ ಪೈಪಿಂಗ್, ನಾನು ಆಗಲೇ ಹೇಳಿದಾಗೆ ಮೇಜರ್ ಆಗಿ ನಂಬರ್ 1 ಬಿಸ್ನೆಸ್ ಅಂತ ಹೇಳ್ಬೋದು ಪೈಪಿಂಗ್ ಸೆಗ್ಮೆಂಟ್ನಲ್ಲಿ ಸುಪ್ರೀಂ ಇಂಡಸ್ಟ್ರಿ ಅವ್ರದ್ದು. ಆನಂತರ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ನಲ್ಲೂ ಜಾಸ್ತಿ ಸೇಲ್ಸ್ ಆಗಿದೆ. ಆನಂತರ ಇಂಡಸ್ಟ್ರಿಗೆ ಬೇಕಾದಂತಹ ಪ್ರಾಡಕ್ಟ್ಸು ಕೂಡ ಜಾಸ್ತಿ ಸೇಲ್ ಆಗಿದೆ. ಸೊ ಡಿಕ್ಲೈನೇಷನಲ್ಲಿ ಕಂಡಿದೆ Q1 ಅಂತ ನೋಡೋದಾದರೆ, ಸೊ ಕನ್ಸ್ಯೂಮರ್ ರಿಲೇಟೆಡ್ ಪ್ರಾಡಕ್ಟ್ಸು ಅಂದರೆ ಚೇರ್ಸು, ಟೇಬಲ್ಸ್ ಬರುತ್ತಲ್ಲ, ಸೊ ಆ ಸೆಗ್ಮೆಂಟಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ Q1. ಆನಂತರ ಬಿಸ್ನೆಸ್ ಔಟ್ಲುಕ್ ಹೇಗಿದೆ ಅಂತ ನೋಡೋದಾದರೆ, ಸೊ ಎಕ್ಸ್ಪೆಕ್ಟಿಂಗ್ ಗುಡ್ ಡಿಮ್ಯಾಂಡ್ ಡ್ಯೂ ಟು ಫೇವರಬಲ್ ರೈನ್ಫಾಲ್. ಸೊ ರೈನ್ಫಾಲ್ ಜಾಸ್ತಿ, ಲೈಕ್ ಒಳ್ಳೆ ರೈನ್ಫಾಲ್ ಆಗ್ತಾ ಇರೋದ್ರಿಂದ ಸೊ ಪೈಪಿಂಗ್ ಸೆಗ್ಮೆಂಟ್ನಲ್ಲಿ ಜಾಸ್ತಿ ಪೈಪ್ಸ್ ಸೇಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆನಂತರ ಪಾಸಿಟಿವ್ ಎಕನಾಮಿಕ್ ಇಂಡಿಕೇಟರ್ಸ್, ಸೊ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಮುಂದೆ ನೋಡೋದಾದರೆ ಕಂಪನಿ ಪ್ರಕಾರ. ಆನಂತರ ಕೆಪಾಸಿಟಿ ಎಕ್ಸ್ಪಾನ್ಷನ್ ನೋಡ್ಬೋದು, ಸುಮಾರು 835 ಅಂದರೆ 8,35,000 ಕೋಟಿ ಮೆಟ್ರಿಕ್ ಟನ್ ಪರ್ ಆ್ಯನಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕೆಪಾಸಿಟಿಯನ್ನು ಇನ್ಸ್ಟಾಲ್ ಮಾಡ್ತಾರಂತೆ ಬೈ ದ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್ 2025. 2025 ಫಿನಾನ್ಷಿಯಲ್ ಇಯರ್ ಮುಗಿಯೋಷ್ಟರಲ್ಲಿ ಎಷ್ಟು ಕೆಪಾಸಿಟಿ ಇನ್ಸ್ಟಾಲ್ ಆಗಿರುತ್ತಂತೆ. ಸೊ ಆನಂತರ ಹೊಸ ಮಾಡೆಲ್ಸ್ನ ಚೇರ್ಸು, ಕ್ಯಾಬಿನೆಟ್ಸು ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಟೇಜ್ನಲ್ಲಿದ್ದಾರೆ ಇವರು. ಆನಂತರ ನೋಡ್ಬೋದು ಕ್ಯಾಪೆಕ್ಸ್ ಪ್ಲಾನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡ್ಬೋದು, ಸುಮಾರು 40 ಕೋಟಿ ಯಾವುದಕ್ಕೆ ಪೈಪ್ ಎಕ್ಸ್ಪ್ಯಾನ್ಷನ್, PVC ಪೈಪ್ ಎಕ್ಸ್ಪ್ಯಾನ್ಷನ್ಗೋಸ್ಕರ 40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫೈನ್. ಆನಂತರ ಲಾಸ್ಟ್ ನೋಡೋದಾದರೆ ಓವರಾಲ್ ಸೆಂಟಿಮೆಂಟ್ ಹೇಗಿದೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಎಕ್ಸ್ಪೆಕ್ಟಿಂಗ್ ಗುಡ್ ಪರ್ಫಾರ್ಮೆನ್ಸ್ ಇನ್ ದ ಫ್ಯೂಚರ್. ಸೊ ಒಳ್ಳೆ ಗ್ರೋತ್ನ ಅಚೀವ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಓವರಾಲ್ನಲ್ಲಿ ಮ್ಯಾನೇಜ್ಮೆಂಟ್. ಆನಂತರ ಫೋಕಸ್ ಆನ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಪ್ರೊವೈಡಿಂಗ್ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ಸ್ ಟು ಕಸ್ಟಮರ್ ಆ್ಯಂಡ್ ನೋ ಮೇಜರ್ ಹೆಡ್ವಿಂಡ್ಸ್, ಅಂದರೆ ಯಾವುದೇ ರೀತಿಯ ಅಡೆತಡೆಗಳು ಬರಲ್ಲ ಮುಂದೆ
ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಸೊ ಪಾಸಿಟಿವ್ ಆಗಿದೆ ಕಂಪನಿ. ನೆಕ್ಸ್ಟ್ ಅಂದರೆ ಫ್ಯೂಚರ್ನಲ್ಲಿ ಒಳ್ಳೆ ಬಿಸ್ನೆಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕಂಪನಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆಕ್ವಿಸಿಷನ್ ಕೂಡ ಮಾಡ್ತಾ ಇರಂತೆ. ಪಾರ್ವತಿ ಆಗ್ರೋಪ್ಲಾಸ್ಟ್ ಅಂತ ಅನ್ನುವಂತಹ ಒಂದು ಸಂಸ್ಥೆಯನ್ನು ಆಕ್ವೈರ್ ಕೂಡ ಮಾಡ್ತಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಸುಪ್ರೀಂ ಇಂಡಸ್ಟ್ರಿ. ಓಕೆ, ಬನ್ನಿ ಕಂಪನಿ ಶೇರ್ ಹೇಗಿದೆ, ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ ನಾವು ರೆವಿನ್ಯೂ ಹೇಗೆ ಬರ್ತಾ ಇದೆ ಅಂತ ನೋಡೋದಾದರೆ, ಸೊ ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಪೈಪಿಂಗಿಂದ ಸುಮಾರು 65% ರೆವಿನ್ಯೂ ಬರ್ತಾ ಇದೆ, ಆ್ಯಂಡ್ ಇಂಡಸ್ಟ್ರಿ ಪ್ರಾಡಕ್ಟ್ಸಿಂದ 14%, ಕನ್ಸ್ಯೂಮರ್ ಪ್ರಾಡಕ್ಟ್ಸಿಂದ ಜಸ್ಟ್ 6%. ಫೈನ್. ನಂತರ ಕಂಪನಿಯ ರೇಷಿಯೋಸ್ ನೋಡೋದಾದರೆ ಸುಮಾರು 65,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ ಕರೆಂಟ್ ಪ್ರೈಸ್ ಇಸ್ ಅರೌಂಡ್ 5,129ನಲ್ಲಿ ಟ್ರೇಡ್ ಆಗ್ತಿದೆ ಇವತ್ತಿನ ದಿನ. ಆ್ಯಂಡ್ ಹೈಯಿಂದ ಸುಮಾರು 20% ಡೌನ್ ಅಂತ ಹೇಳ್ಬೋದು. ಸೊ ನೋಡ್ಬೋದು, ಹೈ 6,482 ಆಗಿತ್ತು. ಸೊ ಅದರಿಂದ ಒಂದು 20-22% ಡೌನ್ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾಕ್ ಪಿ ರೇಷೋ ಕಂಪೇರ್ ಟು ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ನೋಡ್ಬೋದು 57.8 ಇದೆ, ಆ್ಯಂಡ್ ಇಂಡಸ್ಟ್ರಿ ಪಿ ರೇಷೋ ಇಸ್ 33.6. ಬೇಸಿಕಲಿ ಪೈಪಿಂಗ್ ಸೆಗ್ಮೆಂಟ್ ಬಿಸ್ನೆಸ್ನ ತೊಗೊಳತ್ತಿದ್ದು. ನಂತರ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ, ಬುಕ್ ವ್ಯಾಲ್ಯೂಗಿಂತ ಸುಮಾರು 12 ಪಟ್ಟು ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ ಇದರ ಮಾರ್ಕೆಟ್ ಪ್ರೈಸ್. ನಂತರ ROE ಹಾಗೆ ROC ನೋಡ್ಬೋದು. ರಿಟರ್ನ್ ಆನ್ ಇಕ್ವಿಟಿ ಎಷ್ಟಿರಬೇಕು? ನನ್ನ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ನೋಡೋದಾದರೆ 15%ಗಿಂತ ಹೆಚ್ಚಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಇದ್ರದ್ದು ರಿಟರ್ನ್ ಆನ್ ಇಕ್ವಿಟಿ ಇಸ್ 21.7, ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ 28.6. ಆನಂತರ OPM ಎಷ್ಟಿರಬೇಕು? ನನ್ನ ಪ್ರಕಾರ ಒಂದು 10%ಗಿಂತ ಹೆಚ್ಚಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಇದ್ರದ್ದು 15.5% OPM ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದೆ. ಆನಂತರ ಡಿವಿಡೆಂಡ್ ಯೀಲ್ಡ್ ಕೂಡ ಚೆನ್ನಾಗಿದೆ, 0.59 ಇದೆ. ಆನಂತರ ಡೆಪ್ ಟು ಈಕ್ವಿಟಿ ಅಂದರೆ ಡೆಪ್ ಫ್ರೀ ಕಂಪನಿ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು, ಡೆಪ್ಟ್ ಸಾಲ ಕಮ್ಮಿ ಇದೆ. ಆನಂತರ ಇದರ ಪೆಗ್ ರೇಷೋ ನೋಡ್ಬೋದು, ಸೊ 2.77 ಇದೆ. ಸೊ ಯೂಶಲಿ ಎಷ್ಟಿರಬೇಕು ಅಂತ ಹೇಳ್ತಾರೆ? 1 ಇರಬೇಕು ಅಂತ ಹೇಳ್ತಾರೆ, 1ಗಿಂತ ಕೆಳಗಡೆ. ಸೊ ನಾನು 1.5ಗಿಂತ ಕನ್ಸಿಡರ್ ಮಾಡ್ತೀನಿ, 1.5ಗಿಂತ ಕಮ್ಮಿ. ಬಟ್ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ಬಟ್ ನಾಟ್ ಅ ಪ್ರಾಬ್ಲಮ್, ಲೈಕ್ ಬೇರೆ ಪ್ಯಾರಾಮೀಟರ್ಸ್ ನೋಡೋಣ. ಆನಂತರ ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ 1,796, ಸುಮಾರು 3.54 ಟೈಮ್ಸ್ ಜಾಸ್ತಿನಲ್ಲೇ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು ಕಂಪೇರ್ ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆನಂತರ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ, ಸೊ ನೋಡ್ಬೋದು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಹೆಲ್ದಿಯಾಗೇ ಇದೆ, ಒಳ್ಳೆ ಅಪ್ ಟ್ರೆಂಡ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದರೆ, ಸೊ ಅಲ್ಲಲ್ಲಿ ವೊಲಟಾಲಿಟಿ ಕಾಣ್ ಬರುತ್ತೆ. ಆ್ಯಂಡ್ ಮಾರ್ಚ್ನಲ್ಲಿ DMA 200 ಲೈನ್ ಟಚ್ ಆಗಿತ್ತು. ಸೊ ನೋಡ್ಬೋದು 3,719 ಅಂದರೆ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಬರುತ್ತಲ್ಲ, ಹಿಂದಿನ 200 ಸೆಷನ್ಸ್ ಪ್ರೈಸ್ ಇರುತ್ತಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 200 ಮಾಡಿದ್ರೆ ಸೊ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಸಿಗುತ್ತೆ. ಸೊ ಅದಕ್ಕಿಂತ ಆ ಲೈನ್ ಟಚ್ ಆಗೋ ಸ್ಟೇಜಲ್ಲಿ ಬಂದರೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂದರೆ ಕಂಪನಿಯ ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ಓಕೆ, ಇವಾಗಲೂ ನೋಡ್ಬೋದು. ಸೊ ಇವಾಗ ಅರೌಂಡ್ 10 ಬಂದಿತ್ತು ಅಲ್ವಾ? ಸೊ 10 ಬಂದಿತ್ತು ಆಗಸ್ಟ್ 5ನೇ ತಾರೀಕು, ಸುಮಾರು 4,970 ಇತ್ತು. ಲೈಕ್ DMA 200 ನೋಡ್ಬೋದು 4,776 ಇತ್ತು. ಸೊ 10 ಬಂದಿತ್ತು. ಸೊ ಇನ್ನೂ ಟಚ್ ಆಗಿರಲಿಲ್ಲ, ಬಟ್ ಆಗಲೇ ಅಪ್ ಟ್ರೆಂಡ್ ಆಯಿತು. ಸೊ ಅದು ಆಲ್ಮೋಸ್ಟ್ ಎಲ್ಲ ಸ್ಟಾಕು ಕೂಡ ಕೆಳಗಡೆ ಬಂದಿತ್ತಲ್ವ ಆಗಸ್ಟ್ 5. ಸೊ DMA 200 ಹತ್ರನೇ ಇರೋದ್ರಿಂದ ಸೊ ಅಪ್ ಟ್ರೆಂಡ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಇಟ್ಸ್ ಮೈ ಒಪಿನಿಯನ್ ಅಷ್ಟೇ, ಆಗಲೇಬೇಕು ಅಂತ ಏನಿದೆ. ಫೈನ್. ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡೋದಾದರೆ, ಸೊ ರೀಸೆಂಟ್ ಕ್ವಾರ್ಟರ್ಸ್ ನೋಡೋದಾದರೆ, ಸೊ ನೋಡ್ಬೋದು ಸೇಲ್ಸ್ ವೈಸ್ ಇಟ್ಸ್ ಡೂಯಿಂಗ್ ಗುಡ್. ಓಕೆ, ಸೊ ಮಾರ್ಚ್ ಕಂಪೇರ್ ಮಾಡಿದ್ರೆ ಜೂನ್ನಲ್ಲಿ ಸೇಲ್ಸ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯೂಶಲಿ ಮಾರ್ಚ್ನಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಜೂನ್ನಲ್ಲಿ ಕಂಪೇರ್ ಟು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೊ 2,300 ಇದ್ದದ್ದು 2,636ಗೆ ಏರಿಕೆ ಆಗಿದೆ ಅಲ್ವಾ? ಒಳ್ಳೆ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು ರೆವಿನ್ಯೂ ವೈಸ್ ಇಯರ್ ಆನ್ ಇಯರ್. ಬಟ್ QOQ ಸ್ಲೈಟ್ಲಿ ಡೌನ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಸೊ ಅರೌಂಡ್ 400 crores ಸೇಲ್ಸ್ನಲ್ಲಿ ಡೌನ್ ಆಗಿದೆ. ಸೊ ಮಾರ್ಚ್ ಟು ಜೂನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ರೀಸೆಂಟಾಗಿ ನೋಡಿದ್ರೆ 14, 15, 16ನಲ್ಲೇ ಇದೆ. ಸೊ ಈ ಕ್ವಾರ್ಟರ್ನಲ್ಲಿ 15% ಬಂದಿದೆ. ಓಕೆ, ಆಪರೇಟಿಂಗ್ ಪ್ರಾಫಿಟ್ ಕೂಡ ಹೆಲ್ದಿಯಾಗೇ ಇದೆ, ಒಳ್ಳೆ ನಂಬರ್ಸೇ ಕೊಡ್ತಾ ಇದೆ. 322 ಇತ್ತು, ಆ್ಯಂಡ್ ಈ ಒಂದು ಕ್ವಾರ್ಟರ್ನಲ್ಲಿ 387ಗೆ ಇಂಪ್ರೂವ್ಮೆಂಟ್ ಆಗಿದೆ ಇಯರ್ ಆನ್ ಇಯರ್. QOQ ಡೌನ್ ಆಗಿದೆ, ಡಿಕ್ಲೈನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಸುಮಾರು 6,200 ರೇಂಜ್ನಲ್ಲೇ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಸುಮಾರು 1,000 ಕಮ್ಮಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ P&L ಚೆಕ್ ಮಾಡೋಣ. ಸೊ P&L ಒಳ್ಳೆ ಸೇಲ್ಸ್ ಮಾಡ್ತಾ ಇದೆ, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ನೋಡ್ಬೋದು 7,000 ಇತ್ತು, 9,000ಗೆ ಆಯಿತು, ಈಗ 10,100ಗೆ ಇನ್ಕ್ರೀಸ್ ಆಗಿದೆ ಕಂಪನಿಯ ಸೇಲ್ಸ್. ಆ್ಯಂಡ್ ಪ್ರಾಫಿಟ್ ವೈಸ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ 2022ನಲ್ಲಿ ಜಾಸ್ತಿ ಆಗಿತ್ತು, 23ನಲ್ಲಿ ಕಮ್ಮಿ ಆಯಿತು, 24ನಲ್ಲಿ 1,547ಗೆ ಏರಿಕೆ ಆಗಿದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್. ಆನಂತರ ಕಂಪನಿಯ ಸೊ ಕ್ಯಾಶ್ ಫ್ಲೋ ಅನಾಲಿಸಿಸ್ ಕೂಡ ಮಾಡೋಣ ಅಂತ ಇದ್ದೀನಿ. ಸೊ ನೋಡ್ಬೋದು ಪ್ರಾಫಿಟ್ ಎಷ್ಟಿದೆ, 1,547 ಅಲ್ವಾ? ಸೊ ಕಂಪನಿಯ ಕ್ಯಾಶ್ ಫ್ಲೋ ಅನಾಲಿಸಿಸ್ ಪ್ರಕಾರ ನೋಡೋದಾದರೆ, ಸೊ ನೋಡ್ಬೋದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ 1,413. ಸೊ 1,413 ಇದೆಯಲ್ವಾ? ಸೊ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳ. ಓಕೆ,
ಸೊ ನನ್ನ ಪ್ರಕಾರ ಒಂದು 70% ಬರಬೇಕು. ಓಕೆ, ಸೊ 1413 ಡಿವೈಡೆಡ್ ಬೈ ವಾಟ್ಸ್ ಕಂಪನೀಸ್ ಆಪ್ರೇಟಿಂಗ್ ಪ್ರಾಫಿಟ್. ಕಂಪನೀಸ್ ಆಪ್ರೇಟಿಂಗ್ ಪ್ರಾಫಿಟ್ ಇಸ್ ಇಲ್ಲಿ ನೋಡ್ಬೋದು 1547 ಇದೆ ಅಲ್ವಾ, ಡಿವೈಡೆಡ್ ಬೈ 1547. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? ಸೊ ಆಲ್ಮೋಸ್ಟ್ 91 ಇಂಟು 100 ಮಾಡಿದ್ರೆ ಸುಮಾರು ನಿಮಗೆ 91.3% ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಸೊ ನನ್ನ ಪ್ರಕಾರ 80%ಗಿಂತ ಜಾಸ್ತಿ ಇದ್ದರೆ ಇಟ್ ಈಸ್ ಹ್ಯಾವಿಂಗ್ ಗುಡ್ ಕ್ಯಾಶ್ ಫ್ಲೋ ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ 80% ಬಂದರೆ ಕಂಪೇರ್ ಟು ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ನೋಡ್ಬೋದು. ಇಲ್ಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ಕ್ಯಾಶ್ ಬಂದಿರುವಂತಹ ಕ್ಯಾಶ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕು. ಆನಂತರ ಈ ಆಪ್ರೇಟಿಂಗ್ ಕ್ಯಾಶ್ನಲ್ಲಿ 1413 ಇದೆಯಲ್ಲ, ಈ ಒಂದು ಮೊತ್ತವನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಇರುತ್ತಲ್ಲ, ಸೊ 1547 ಇದು ಬಂದು ಆಪ್ರೇಟಿಂಗ್ ಪ್ರಾಫಿಟ್ ಇರುತ್ತಲ್ಲ, ಅದರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡೋದ್ರಿಂದ ಎಷ್ಟು ಬರುತ್ತೆ ಪರ್ಸೆಂಟೇಜು ರೇಷಿಯೋ ನೋಡಬೇಕಾಗುತ್ತೆ. ಸೊ ನಂದು ಎಷ್ಟು ಬಂತು 0.91 ಅಲ್ವಾ. ಸೊ ಅದು ನನ್ನ ಪ್ರಕಾರ ಎಷ್ಟಿರಬೇಕು? 0.8 ಇದ್ದರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಇದು 91 ಅಂದರೆ 0.91 ಅಂದರೆ 91% ಬಂದಿದೆ, ವಿಚ್ ಇಸ್ ವೆರಿ ಗುಡ್. ಸೊ ಕಂಪನಿ ಒಳ್ಳೆ ಕ್ಯಾಶ್ ಜನ್ರೇಟ್ ಮಾಡ್ತಿದೆ ಅಂತ ಕರೆಸ್ಕೊಳುತ್ತೆ. ಆನಂತರ ಕಂಪನಿಯ ಆಪ್ರೇಟಿಂಗ್ ಪ್ರಾಫಿಟ್ ಹೆಲ್ದಿ ಆಗಿದೆ, ಫೈನ್. ಆನಂತರ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡ್ಬೋದು, ಡಬಲ್ ಡಿಜಿಟ್ ಇರಬೇಕು ಅನ್ನೋದು ನನ್ನ ಒಂದು ಪ್ರಿಫರೆನ್ಸು. ಸೇಲ್ಸ್ ಗ್ರೋತ್ 10 ಇಯರ್ಸಲ್ಲಿ ನೋಡ್ಬೋದು 12% ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ 10 ಇಯರ್ಸಲ್ಲಿ ನೋಡೋದಾದರೆ. ಸೊ ಒಳ್ಳೆ ಹೆಲ್ದಿ ಆಗಿದೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡೋದಾದರೆ. ಪ್ರಾಫಿಟ್ಟು ಕೂಡ ಒಳ್ಳೆ ಚೆನ್ನಾಗಿದೆ, 3 ಇಯರ್ಸಲ್ಲಿ 2% ಇದೆ, ಬಟ್ ಓವರಾಲ್ 10 ಇಯರ್ಸ್ ನೋಡೋದಾದರೆ 14% ಇದೆ. CAGR ಕೂಡ ಹೆಲ್ದಿ ಆಗಿದೆ, 24% ಇದೆ 10 ಇಯರ್ಸು. ಆ್ಯಂಡ್ ROE ಕೂಡ ಹೆಲ್ದಿ ಆಗಿದೆ. ಬ್ಯಾಲೆನ್ಸ್ ಶೀಟ್ ವೈಸ್ ಆಗಲೇ ಹೇಳಿದಾಗೆ ಡೆಫ್ ಫ್ರೀ ಕಂಪನಿ ಅಂತ ಕರೆಸ್ಕೊಳ್ಳುತ್ತೆ, ಜಸ್ಟ್ 55 ಕೋಟಿ ಸಾಲ ಇದೆ. ಸೊ ಆನಂತರ ರಿಸರ್ವ್ಸ್ ನೋಡ್ಬೋದು, ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಸುಮಾರು 5000 ಕೋಟಿಗೆ ಇನ್ಕ್ರೀಸ್ ಆಗಿದೆ ಕಂಪನಿಯ ರಿಸರ್ವ್ಸ್. ಆನಂತರ ಕಂಪನಿಯ ಇನ್ವೆಸ್ಟರ್ ಪ್ಯಾಟರ್ನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ಬೋದು, ಪ್ರೊಮೋಟರ್ ಹೋಲ್ಡಿಂಗಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಬಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. ಆನಂತರ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದು ಕೂಡ ಒಂದು ಮೇಜರ್ ರೀಸನ್ ನಾನು ಯಾಕೆ ಈ ಒಂದು ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿ, ಈ ಒಂದು ಕಂಪನಿಯ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿ. ಸೊ ಎರಡು ಕೂಡ ಇಂಕ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ದೇರ್ ಇಸ್ ಸಮಥಿಂಗ್ ರೈಟ್ ಇನ್ ದಿಸ್ ಕಂಪನಿ. ಸೊ ಅದು ಬಿಡಿ, ಅದು ಬೇಡ, ನಮಗೆ ಏನು ಬೇಕು? ನಂಬರ್ಸ್ ಬೇಕು. ಕಂಪನಿ ಒಳ್ಳೆ ನಂಬರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸೊ ಹಾಗಾಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಓಕೆ, ಈ ಒಂದು ಶೇರು ನಿಮ್ಮ ಬಳಿ ಆಲ್ರೆಡಿ ಇದ್ದರೆ ಎಸ್ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಶೇರು ಮುಂದೆ ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಮಾಡೋದಿದ್ರು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.